ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಪವಿತ್ರ ನಾಗ, ತಮೋಗುಣ, ರಜೋಗುಣ, ಸತ್ವಗುಣ, ಷಟ್ಕೋಣ, ತ್ರಿಕೋಣ. ಶ್ರೀ ನಾಗಶಕ್ತಿ ವಿನಾಯಕ ಮಂಡಲ. ಓಂ ಶ್ರೀ ನ ಗ ಶ ತಿ ವಿ ನ ಯ ಕ ಯ ನ. ಮಹ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕನ ಚರಣಾರವಿಂದಗಳಿಗೆ ನಮಿಸುತ್ತಾ ಈಗ ಈ ಮಾಸದ ಗ್ರಹಗತಿಗಳನ್ನು ನೋಡೋಣ. ಓಂ ಶ್ರೀಮಾತ್ರೇ ನಮಃ. ಓಂ ಪಿತ್ರೇ ನಮಃ. ಓಂ ಗುರುಭ್ಯೋ ನಮಃ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಓಂ ಕುಲದೇವತಾಭ್ಯೋ ನಮಃ. ನಮಸ್ತೆ ಮಿತ್ರರೇ. ನಿಮ್ಮ ಜ್ಞಾನದ ಪರಿಧಿಯನ್ನು ಸೂಚಿಸುವ, ಹಾಗೆಯೇ ನಿಮ್ಮ ಮೂಲ ಉದ್ದೇಶವನ್ನು ಬಿಂಬಿಸುವ, ನಿಮ್ಮ ಸಂಸ್ಕಾರದ ಕನ್ನಡಿಯಂತಿರುವ ನಿಮ್ಮೆಲ್ಲರ ಕಾಮೆಂಟ್ಗಳನ್ನು ನಾನು ನಿರೀಕ್ಷಿಸ್ತೇನೆ. ದಯವಿಟ್ಟು ಕಾಮೆಂಟ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅನೇಕರ ಜೀವನಕ್ಕೆ ಬೆಳಕಾಗಿ. ಆತ್ಮೀಯರೇ, ಈ ಒಂದು ವಿಶೇಷವಾದ ವೈಶಿಷ್ಟ್ಯತೆ ಉಳ್ಳಂತಹ ಆಷಾಢ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾದ ವೈಶಿಷ್ಟ್ಯತೆ ಆಷಾಢ ಮಾಸ. ಮೊದಲು ಪೌರ್ಣಿಮೆಯು 29/7/26 ಬುಧವಾರದಂದು ಸಂಘಟಿಸುವ ಉತ್ತರಾಷಾಢ ನಕ್ಷತ್ರದಲ್ಲಿ ಸಂಘಟಿಸುವ ಪೂರ್ಣಿಮೆ, ಅದು ಬುಧವಾರದಂದು ಘಟಿಸ್ತಾ ಇದೆ. ಅದು ಉತ್ತರಾಷಾಢ ನಕ್ಷತ್ರದಲ್ಲಿ ಆಗುವುದರಿಂದ ಇದು ಆಷಾಢ ಮಾಸವಾಗಿ ಪರಿಣಮಿಸಿದೆ. ಮಕರ ರಾಶಿಯಲ್ಲಿ ಪೌರ್ಣಿಮೆಯ ಒಂದು ಚಂದ್ರನ ನೇರವಾದಂತಹ ಇನ್ನೊಂದು ಸ್ಥಳದಲ್ಲಿ, ಅರ್ಥಾತ್ ಸಪ್ತಮದಲ್ಲಿ, ಈ ಕರ್ಕಾಟಕ ರಾಶಿಯಿಂದ ಸಪ್ತಮದಲ್ಲಿ ಪೌರ್ಣಿಮೆ, ಇದು ಮೊದಲನೆಯ ವೈಶಿಷ್ಟ್ಯತೆ. ಎರಡನೆಯದಾಗಿ ಆಷಾಢ ಮಾಸ ಪ್ರಾರಂಭವಾಗ್ತಾ ಇರುವುದು 15/7, ಆವತ್ತೂ ಕೂಡ ಈ ಒಂದು ಬುಧವಾರವೇ ಇರುವಂಥದ್ದು. ಅಷ್ಟೇ ಅಲ್ಲ, ಬುಧಗ್ರಹ ತನ್ನ ಸ್ವಂತ ಮನೆಯಾದಂತಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಬುಧವಾರದಂದೇ. ಅಷ್ಟೇ ಅಲ್ಲ, 12/8/26 ಅಮಾವಾಸ್ಯೆ ಕೂಡ ಘಟಿಸ್ತಾ ಇರುವುದು ಬುಧವಾರದಂದೇ. ಹಾಗೆಯೇ 12/8/26 ಈ ಆಷಾಢ ಮಾಸದ ಕೊನೆ ಕೂಡ, ಆಷಾಢ ಮಾಸದ ಪ್ರಾರಂಭ ಹಾಗೂ ಪೌರ್ಣಿಮೆ ಮಧ್ಯಭಾಗ ಹಾಗೂ ಕೊನೆಯ ಭಾಗ, ಇದು ಮೂರೂ ಕೂಡ ಬುಧವಾರದಂದು ಘಟಿಸ್ತಾ ಇದೆ. ಇನ್ನು ವಿಶೇಷವಾಗಿ ಯಾವಾಗ ಈ ಬುಧವಾರದಂದು ಆಷಾಢ ಮಾಸ ಪ್ರಾರಂಭವಾಗುತ್ತೋ ಅದೊಂದು ಮಹಾಯೋಗವನ್ನು ಸೃಷ್ಟಿಸಿಕೊಂಡು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಮಹಾಯೋಗ 12 ವರ್ಷಕ್ಕೊಮ್ಮೆಯೂ ಕೂಡ ಲಭ್ಯವಾಗುತ್ತೋ ಇಲ್ಲವೋ ಎನ್ನುವ ಅನುಮಾನ ಇದೆ. ಅತ್ಯಂತ ಮುಖ್ಯವಾಗಿ 12 ವರ್ಷಕ್ಕೊಮ್ಮೆ ಗುರು ಇಲ್ಲಿ ಬರುವಂಥದ್ದು. ಈ 12 ವರ್ಷದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ವಿರಾಜಮಾನ ಒಮ್ಮೆ ಆಗ್ತಾನೆ, 12 ವರ್ಷಕ್ಕೊಮ್ಮೆ. ಅದೇ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಪೌರ್ಣಿಮೆ ಇಲ್ಲಿ ಘಟಿಸಿದಾಗ ಪುಷ್ಯ ನಕ್ಷತ್ರದಲ್ಲಿ ಅಮಾವಾಸ್ಯೆ ಘಟಿಸಿದರೆ, ಗುರುವು ಆ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇದ್ದರೆ ಮಾತ್ರ 12 ವರ್ಷಕ್ಕೊಮ್ಮೆ ಘಟಿಸುತ್ತದೆ. ಆದರೆ ಈ ಒಂದು ಪರಾಭವ ಸಂವತ್ಸರದ ಆಷಾಢ ಮಾಸ ಎನ್ನುವಂಥದ್ದು, ಈ ಗುರುವು ಯಾವಾಗ ಇಲ್ಲಿ ವಿರಾಜಮಾನನಾಗಿದ್ದಾನೆ, ಆ 15ನೇ ತಾರೀಕು ಆಷಾಢ ಮಾಸ ಪ್ರಾರಂಭವಾಗುವ ದಿನದಂದೇ ಬುಧವಾರ ಆದರೂ ಕೂಡ, ಮರುದಿವಸ ಗುರುವಾರ ಆದರೆ ಇದು ಒಂದು ರೀತಿಯ ಗುರುಪುಷ್ಯ ಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವಂಥದ್ದು ಒಂದು ಗುರುಪುಷ್ಯ ಯೋಗ ಆದರೆ ಅತ್ಯಂತ ಕಡಿಮೆ, ಅದಾದರೆ 5-6 ತಿಂಗಳಿಗೂ ಒಮ್ಮೆ ಬರುವಂಥದ್ದಾಗಿರುತ್ತೆ. ಇದು ಹಾಗಲ್ಲ, ಇದು ಪ್ರತಿ ಗುರುವಾರ ಬಂದಂತಹ ಪುಷ್ಯ ನಕ್ಷತ್ರದ ಗುರುಪುಷ್ಯ ಯೋಗಕ್ಕಿಂತಲೂ ಅತ್ಯಂತ 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 ಪ್ರಬಲವಾದಂತಹ ಗುರುಪುಷ್ಯ ಯೋಗ ಎಂಬುದಾಗಿ ನಾವು ಪರಿಗಣಿಸ್ತಾ ಇದ್ದೇವೆ. ಯಾಕೆಂದರೆ ಗುರು ಮತ್ತು ಚಂದ್ರ ಎರಡು ಗ್ರಹಗಳು ಪುಷ್ಯ ನಕ್ಷತ್ರ 2ನೇ ಚರಣದಲ್ಲಿಯೇ ವಿರಾಜಮಾನನಾಗ್ತಾರೆ. ಇದು ಅತ್ಯಂತ ವೈಶಿಷ್ಟ್ಯತೆ. ಒಂದೇ ನಕ್ಷತ್ರ ಒಂದೇ ರೇಖೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಾಗ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಸಂಪೂರ್ಣ ಆಷಾಢ ಮಾಸವನ್ನು ಪ್ರಬಲ ಗಜಕೇಸರಿ ಯೋಗದೊಂದಿಗೆ ಕಳೆಯುವ ಮಹಾಯೋಗ ಪ್ರತಿ ರಾಶಿಯವರಿಗೂ ಲಭ್ಯವಿದೆ. ಹಾಗಿದ್ದರೆ ಎಲ್ಲರಿಗೂ ಯಾವಾಗ ಲಭ್ಯವಾಗ್ತದೆ ಅಂತ ನಿಮ್ಮ ನಿಮ್ಮ ರಾಶಿಯ ಫಲವನ್ನು ನೋಡಿ ಅದನ್ನು ಅರ್ಥೈಸಿಕೊಂಡು ಅದನ್ನು ಅನುಸರಿಸಿದಾಗ ಖಂಡಿತವಾಗಿ ನಿಮಗೆ ಇದೊಂದು ಮಹಾಯೋಗ ಸೃಷ್ಟಿಯಾಗ್ತಾ ಇರುವುದರಲ್ಲಿ ಯಾವ ಸಂದೇಹ ಇಲ್ಲ. ಹಾಗಾಗಿ ಈ ಆಷಾಢ ಮಾಸ ಅನೇಕ ವರ್ಜ್ಯ ಮಾಸಗಳಾಗಿ ಕೆಲವರು ಆಚರಣೆ ಮಾಡಿದರೂ ಕೂಡ ಅನೇಕ ವಿಚಾರಗಳಿಗೆ ಇದು ಅತ್ಯಂತ ಮಹಾಯೋಗವನ್ನು ಕೊಡುವ ಗುರುಪುಷ್ಯ ಯೋಗದೊಂದಿಗೆ ಪ್ರಾರಂಭವಾಗುವ ಮಹಾಯೋಗವನ್ನು ನೀಡ್ತಾ ಇದೆ.
ಇಂತಹ ಒಂದು ಆಷಾಢ ಮಾಸ ಆ ವಿಶೇಷ ಗುರುಪೂರ್ಣಿಮೆಗೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಮಿತ್ರರೇ ಈ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರಮನು 2.5 ದಿನಕ್ಕೊಮ್ಮೆ ಒಂದೊಂದು ರಾಶಿಯನ್ನು ಸಂಚರಿಸ್ತಾ 15ನೇ ತಾರೀಕಿನಂದು ಯಾವ ಬುಧವಾರ ಇದೆ ಅವತ್ತು ಇಲ್ಲಿ ವಿಶೇಷವಾಗಿ ಪಾಡ್ಯವನ್ನು ಸೃಷ್ಟಿ ಮಾಡಿ, ಅರ್ಥಾತ್ ಅಮಾವಾಸ್ಯೆಯ ಮರುದಿವಸದ ಮೊದಲನೇ ದಿನವನ್ನಾಗಿ ಸೃಷ್ಟಿಸಿ ಆಷಾಢ ಮಾಸದ ಚಾಲನೆಯನ್ನು ಮಾಡ್ತಾನೆ. ಆಷಾಢ ಮಾಸಕ್ಕೆ ಕಾರಣನಾಗ್ತಾ ಅದೇ ಚಂದ್ರಮನು ಉತ್ತರಾಷಾಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಪೌರ್ಣಿಮೆಯನ್ನು ಸೃಷ್ಟಿಸಿ ಆ ಒಂದು ಆಷಾಢ ಮಾಸಕ್ಕೆ ಮೂಲ ಕಾರಣನಾಗ್ತಾನೆ. ಈ ಒಂದು ಆಷಾಢ ಮಾಸದ ಈ ಕರ್ಕಾಟಕ ರಾಶಿಯ ಅಧಿಪತಿಯ ಚಂದ್ರನು ನಿಮ್ಮ ರಾಶಿಯು ಕೂಡ ಕರ್ಕಾಟಕ ರಾಶಿ ಆಗಿದ್ದರಿಂದ ಕರ್ಕಾಟಕ ರಾಶಿಯಲ್ಲೇ ಚಂದ್ರಮನು ನೀವು ಹುಟ್ಟುವ ಸಮಯದಲ್ಲಿ ಇದ್ದಿದ್ದರಿಂದ, ಆದ್ದರಿಂದ ಆ ಚಂದ್ರಮನ ಒಂದು ವೈಶಿಷ್ಟ್ಯತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಎಂದು ಆಗುವಂಥದ್ದು. ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆವರೆಗೆ, ಅಂದರೆ ಆತ್ಮಕಾರಕನಾದ ರವಿಯಲ್ಲಿ ಚಂದ್ರಮನು ಮನಃಕಾರಕನಾಗಿ ಮನಸ್ಸು ಮತ್ತು ಆತ್ಮ ವಿಲೀನವಾಗುವುದರಿಂದ ಅಧ್ಯಾತ್ಮ ಶಕ್ತಿಯ ಪರಾಕಾಷ್ಠೆ ಮತ್ತು ಅತ್ಯಂತ ಶುದ್ಧ ಮನಸ್ಸಿನ ವ್ಯಕ್ತಿಗಳಾದ ನಿಮಗೆ ಇದು ಮಹಾಭಾಗ್ಯ. ಈ ಅನೇಕ ಜನ್ಮಗಳ ಸಾರ್ಥಕತೆ ಇದೊಂದೇ ಜನ್ಮದಲ್ಲಿ ಮಾಡಿಕೊಳ್ಳುವ ಒಂದು ಗ್ರಹಸ್ಥಿತಿಯ ಮಹಾಯೋಗ. ಇಂತಹ ಯೋಗವನ್ನು ಯಾರ್ಯಾರು ಅನುಭವಿಸ್ತಾರೆ ಅದನ್ನು ಪಡೆದುಕೊಳ್ಳುವ ವಿಧಾನ ಹೇಗೆ ಎನ್ನುವುದಾಗಿ ಸಣ್ಣದಾಗಿ ನಾವು ನಮಗೆ ತಿಳಿದ ಹಾಗೆ ಹೇಳ್ತೇವೆ. ನಿಮ್ಮ ಒಂದು ವಿಚಾರದ ಹಿನ್ನೆಲೆಯ ಅಡಿಪಾಯದಿಂದ ನೀವು ಅದನ್ನು ಸಾಧಿಸಿಕೊಳ್ಳಿ. ಮುಖ್ಯವಾಗಿ ಈ ಚಂದ್ರಮನ ಒಂದು ವ್ಯವಸ್ಥೆ ಮಾತಾ ಪೂರ್ವ ರೂಪಂ ಪಿತೋತ್ತರ ರೂಪಂ, ತಾಯಿ ಮೊದಲು ಆಮೇಲೆ ತಂದೆ. ಹುಟ್ಟಿದ ಮಗುವಿಗೆ ಮೊದಲು ತಾಯಿ ಕಾಣ್ತಾಳೆ, ಆಮೇಲೆ ತಂದೆ ಕಾಣ್ತಾನೆ. ಭೂಮಿಯಲ್ಲಿರುವ ನಮಗೆ ಮೊದಲು ಚಂದ್ರ ಕಾಣ್ತಾನೆ, ಮೊದಲು ಭೂಮಿಯ ಹತ್ತಿರದ ಚಂದ್ರ ಕಾಣ್ತಾನೆ, ಅನಂತರದಲ್ಲಿರುವವನು ಸೂರ್ಯ ಎನ್ನುವ ಅರಿವು ಮೂಡ್ತದೆ. ಸಮೀಪದ ಚಂದ್ರನು ಯಾವತ್ತೂ ಕೂಡ ಆ ಒಂದು ಚಂದ್ರನನ್ನು ಆಧರಿಸಿಯೇ ನಮ್ಮ ರಾಶಿ ನಿರ್ಧಾರವಾಗ್ತದೆ, ನಮ್ಮ ಮನಸ್ಸು ನಿರ್ಧಾರವಾಗುತ್ತೆ. ಮನಸ್ಸಿನ ಸಂಕೇತವಾಗಿ ಚಂದ್ರ ಜಾತಕದಲ್ಲಿ ಕಂಡು ಬರ್ತಾನೆ. ಮಾತೃವಿನ ಒಂದು ಮನಸ್ಸಿನ ಒಂದು ಪ್ರಕ್ರಿಯೆ, ಗರ್ಭವತಿ ಇರುವಂತಹ ತಾಯಿಯ ಮನಸ್ಥಿತಿಯ ಒಂದು ಪರಿಣಾಮ ಮಗುವಿನ ಆ ಒಂದು ಸಂಪೂರ್ಣ ಮನಸ್ಥಿತಿಯ ಮೇಲೆ ಇರುವುದರಿಂದ ತಾಯಿಯ ಸಂಸ್ಕಾರ ಮಗುವಿಗೆ ಬರುವಂಥದ್ದು. ಆದ್ದರಿಂದಾಗಿ ಮೊದಲು ತಾಯಿ, ಆಮೇಲೆ ತಂದೆ, ಮೊದಲು ಮನಸ್ಸು, ಆಮೇಲೆ ಆರೋಗ್ಯ. ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ಆರೋಗ್ಯ. ಹಾಗಾಗಿ ಉತ್ತಮ ಮನಸ್ಥಿತಿಯ ಕರ್ಕಾಟಕ ರಾಶಿಯವರೇ ಈ ಮನಸ್ಸು ಮೊದಲು. ಹಾಗಾಗಿ ಮನಸ್ಸು ಎಷ್ಟು ಚೆನ್ನಾಗಿರ್ತದೆಯೋ ಅದೇ ಮಾತಾ ಪೂರ್ವ ರೂಪಂ. ಹಾಗಾಗಿ ಭೌಗೋಳಿಕ ವಿಜ್ಞಾನ ಹಾಗೂ ಜೀವನ ವಿಜ್ಞಾನ ಎರಡೂ ಒಂದಕ್ಕೊಂದು ಪೂರಕವಾಗಿವೆ, ಅದು ಒಂದನ್ನು ಬಿಟ್ಟು ಒಂದು ಇಲ್ಲ. ಹಾಗಾಗಿ ಅದೇ ನಿಜವಾದ ಈ ಒಂದು ಭೌಗೋಳಿಕವಾದಂತಹ ಸತ್ಯದ ಜೊತೆಗೆ ಬೆರೆತಿರುವ ಜೀವಿಗಳ ಜೀವನ. ಭೌಗೋಳಿಕ ಸತ್ಯದ ಮೂಲಕವಾಗಿ ಸೂರ್ಯೋದಯದಿಂದಲೇ ಆ ಸೂರ್ಯನ ರಶ್ಮಿಯಿಂದಲೇ ಜೀವೋತ್ಪತ್ತಿ ಇತ್ಯಾದಿಗಳೆಲ್ಲವೂ ಏನಾಗತ್ತೆ, ಇವೆಲ್ಲ ಪ್ರಕೃತಿಯ ಸ್ವಾಭಾವಿಕವಾದಂತಹ ಪ್ರಕ್ರಿಯೆಯ ಜೊತೆಗೆ ನಾವು ಪ್ರಕೃತಿಯ ಒಂದು ಬಿಂದುವಾಗಿ ನಾವು ಇಲ್ಲಿ ಅವತರಿಸಿರುವಂಥದ್ದು. ಆದ್ದರಿಂದಾಗಿ ಈ ಒಂದು ಚಂದ್ರನ ವ್ಯವಸ್ಥೆಯನ್ನು ಉಳ್ಳಂತಹ ಕರ್ಕಾಟಕ ರಾಶಿ 12 ರಾಶಿಗಳಲ್ಲಿ ಕರ್ಕಾಟಕ ಸಂಕ್ರಾಂತಿಯ ವೃತ್ತವನ್ನು ರವಿ ಪ್ರವೇಶ ಮಾಡುವುದರಿಂದ ಕರ್ಕಾಟಕ ಸಂಕ್ರಾಂತಿಯ ವೃತ್ತಕ್ಕೆ ಚಂದ್ರನೇ ಅಧಿಪತಿ ಆಗಿದ್ದಾನೆ. ಆದ್ದರಿಂದಾಗಿ ಕರ್ಕಾಟಕ ಸಂಕ್ರಮಣ ಉಂಟಾಗುವುದರಿಂದಾಗಿ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ. ಭೂಮಿಯ ಉತ್ತರ ದಿಕ್ಕಿನ ವಾಲುವಿಕೆಯಿಂದ ಸೂರ್ಯನು ದಕ್ಷಿಣಾಭಿಮುಖವಾಗಿ ಹೋಗದಂತೆ ಭಾಸವಾಗುವ ಈ ಒಂದು ದಕ್ಷಿಣಾಯನ ಪ್ರಾರಂಭ. ಕರ್ಕಾಟಕ ರಾಶಿಯಿಂದಲೇ ದಕ್ಷಿಣಾಯನ ಪ್ರಾರಂಭ, ಉತ್ತರಾಯಣದ ಕೊನೆ. ಹಾಗಾಗಿ ಇದೊಂದು ಸಂಧಿಯ ಪರ್ವ ಕರ್ಕಾಟಕ ರಾಶಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ಹಾಗಾಗಿ ಇಲ್ಲಿ ಮಕರ ಸಂಕ್ರಾಂತಿ ವೃತ್ತದಿಂದ ಉತ್ತರಾಯಣ ಹಾಗೂ ಇಲ್ಲಿ ದಕ್ಷಿಣಾಯನ ಪ್ರಾರಂಭವಾಗುವಂಥದ್ದು. ದಕ್ಷಿಣಾಯನ ಪ್ರಾರಂಭವಾಗ್ತಾ ಇದ್ದಿದ್ದು ನಮಗೆ ಸೂರ್ಯ ದಕ್ಷಿಣಕ್ಕೆ ಹೋದಂತೆ ಭಾಸವಾಗತ್ತೆ, ಭೂಮಿ ಈ ಕಡೆ ವಾಲತ್ತೆ. ಹೀಗಾಗಿ ಆ ಭೂಮಿಯ ಉತ್ತರಾಯಣ, ಸೂರ್ಯನ ದಕ್ಷಿಣಾಯನ ಪ್ರಾರಂಭ ಆಗತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರ ಉತ್ತರಾಯಣ ಪ್ರಾರಂಭವಾಗುವುದಕ್ಕಾಗಿ ಗುರುವಿನ ಉನ್ನತತ್ವ ಅಲ್ಲಿ ಇದೆ. ಆದ್ದರಿಂದಾಗಿ ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸತಕ್ಕಂತಹ ಗುರುವು ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದಾನೆ. ಇಲ್ಲಿ ರವಿಯಿಂದ ಅಸ್ತನಾಗುವ ಗುರುವು 19/7/26 9/8/26 ರವಿ ಪಿತೃಕಾರಕನಾಗಿ ದ್ವಿತೀಯದ ಅಧಿಪತಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ
ಈ ಕುಟುಂಬದ ಅಧಿಪತಿಯಾದಂತಹ ರವಿಯು ಪಿತೃವರ್ಗದ ಆಶೀರ್ವಾದ ಬಲವನ್ನು ಕೊಡುವಂತಹ ಮಹಾಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಗುರುವನ್ನ ಅಸ್ತ ಮಾಡುವ ಮೂಲಕವಾಗಿ ತಾನೇ ಗುರುವಾಗಿ ಮೆರೆಯುವ ರವಿಯು ನಿಮ್ಮೆಲ್ಲ ಗುರು ತತ್ವವನ್ನು, ಪೂರ್ವಜನ್ಮದ ಪುಣ್ಯಾಂಶವನ್ನು ಸಂಪೂರ್ಣವಾಗಿ ಭಾಗ್ಯದ ರೂಪದಲ್ಲಿ ಪರಿವರ್ತಿಸಬಲ್ಲ ರವಿಯೇ ಪಿತೃಕಾರಕನಾಗಿ ಅವನೇ ನಿಮ್ಮ ತಂದೆ. ಆದ್ದರಿಂದಾಗಿ ತಾಯಿ ಮತ್ತು ತಂದೆ, ತಾಯಿಯ ಸ್ಥಾನದಲ್ಲಿ ತಂದೆ ವಿರಾಜಮಾನನಾಗಿರುವಂಥದ್ದು. ಆದ್ದರಿಂದಾಗಿ ಕರ್ಕಾಟಕ ರಾಶಿಯವರು ತಂದೆಯನ್ನು ಆರಾಧಿಸಿ, ಅದರಲ್ಲೂ ವಿಶೇಷವಾಗಿ ಗುರುಪೂರ್ಣಿಮೆಯ ಶುಭಾಶಯಗಳು. ಚಂದ್ರನಿಂದ ರಾಶಿಧಿಪತಿಯಿಂದಲೇ ಪೌರ್ಣಿಮೆ ಉತ್ತರಾಷಾಢ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಉಂಟಾಗುವಂಥದ್ದು. ಗುರುವಿನ ನೇರ ದೃಷ್ಟಿ ಉಳ್ಳಂತಹ, ಉಚ್ಚ ಗುರುವಿನ ನೇರ ದೃಷ್ಟಿ ಉಳ್ಳಂತಹ ಈ ಒಂದು ವಿಶಿಷ್ಟವಾದಂತಹ ಪೌರ್ಣಿಮೆಯ ಒಂದು ಘಟನೆ ನಿಮ್ಮ ಜೀವನದ ಮಹಾ ಒಂದು ಸುಯೋಗ. ಇದನ್ನು ಉಪಯೋಗಿಸಿಕೊಳ್ಳುವಲ್ಲಿ ನಿಮಗೆ ಅತ್ಯಂತ ಸೂಕ್ತವಾದಂತಹ ಆರಾಧನಾ ಕ್ರಮಗಳು ಅತಿ ಮುಖ್ಯ. ಯಾಕೆ ಅಂತ ಕೇಳಿದ್ರೆ, ನಿರಂತರವಾಗಿ ಹಣದ ಹಿಂದೆ ಓಡ್ತಾ ನಿರಂತರವಾಗಿ ಪರಿಶ್ರಮ ಮಾಡಿ ಮತ್ತೆ ಸಾಲಬಾಧೆಯಲ್ಲಿ ನಾವಿದ್ದೇವೆ ಅಂದರೆ ಆ ಪರಿಶ್ರಮಕ್ಕೆ ದೈವ ಬಲ ಇಲ್ಲ ಎಂಬುದೇ ಅರ್ಥ ಅಲ್ಲವೇ? ಯಾವುದೇ ರೀತಿಯಾದಂತಹ ಅಲಕ್ಷ್ಯವಿಲ್ಲದ ದುಡಿಮೆಯನ್ನು, ನಿರಂತರ ಪರಿಶ್ರಮವನ್ನು ಪಟ್ಟಾಗಲೂ ಕೂಡ ನಮಗೆ ಯಶಸ್ಸು ಹಿನ್ನಡೆ ಇದೆ ಅಂತ ಆದರೆ ಅದು ದೈವ ಬಲವಿಲ್ಲದ ಪ್ರಯತ್ನವಾಗಿದೆ ಎಂದೇ ಅರ್ಥ. ಆದರೆ ಕರ್ಕಾಟಕ ರಾಶಿಯವರಿಗೆ ದೈವ ಬಲವನ್ನು ಕೂಡಿ ಬರಲಿಕ್ಕೆ ಇನ್ನೆಷ್ಟು ಕಾಲ ಬೇಕು ಅನ್ನುವ ಚಿಂತನೆ ಇದ್ದರೆ ಖಂಡಿತವಾಗಿ ಈ ಒಂದು ಅನೇಕ ವರ್ಷಗಳ ನಂತರದಲ್ಲಿ ಬರ್ತಕ್ಕಂತಹ ಮಹಾಯೋಗ ಇದಾಗಿದ್ದು ನಿಮ್ಮ ಅನೇಕ ಜನ್ಮಗಳ ಸಾರ್ಥಕತೆಗೆ ಯೋಗ್ಯವಾದ ಒಂದು ಮಾಸ ಆಷಾಢ ಮಾಸವಾಗಿದೆ. ಕೇವಲ ಈ ಜನ್ಮದ ಸಾರ್ಥಕತೆಗಲ್ಲ. ಯಾಕೆ ಅಂತಂದರೆ ಗುರುಚಂದ್ರ ಯೋಗ, ಈ ಗಜಕೇಸರಿ ಯೋಗ ಏನಿದೆ ಇದು ಸಾಮಾನ್ಯದ್ದಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿಯೇ ಪಿತೃವರ್ಗದ ಆ ಆಶೀರ್ವಾದ, ಕುಲದೇವತಾ ಆಶೀರ್ವಾದವನ್ನು ಪಡೆಯುವ ಮೂಲಕವಾಗಿ ಮನಸ್ಸು ಆತ್ಮನಲ್ಲಿ ಲೀನವಾಗುವ, ಸೂಕ್ಷ್ಮ ಶರೀರ ಎನಿಸಿಕೊಳ್ಳುವ ಮನೋಬುದ್ಧಿ ಮತ್ತು ಜ್ಞಾನ, ಆ ಅಹಂಕಾರ ಅಥವಾ ಜ್ಞಾನ ಅಥವಾ ಸರಸ್ವತಿ, ನಾನು ಇರುವೆ ಎನ್ನುವ ಪರಿಜ್ಞಾನವೇ ಅಹಂಕಾರ, ಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ ಹಾಗೆ ನಾನು ಎನ್ನುವುದೇ ಆತ್ಮವೇ ಆ ರವಿಯ ಒಂದು ಗುರು. ಹಾಗಾಗಿ ಗುರು ಬೇರೆ ಅಲ್ಲ, ತಂದೆ ಬೇರೆ ಅಲ್ಲ. ಆ ಗುರುವಿನ ಸಂಪೂರ್ಣ ಆಶೀರ್ವಾದ ಬಲ, ಅನೇಕ ಜನ್ಮದ ಪುಣ್ಯ ಫಲ ನಿಮ್ಮ ತಂದೆಯ ಮೂಲಕವೇ ನಿಮಗೆ ಹರಿಯಲು ಬರುವಂಥದ್ದು. ಹಾಗಾಗಿ ಕಾಲಿನ ಮುಟ್ಟಿ ನಮಸ್ಕರಿಸುವ ಮೂಲಕ ಮಾತ್ರ ನೀವು ಅದನ್ನು ಪಡೆಯೋದಕ್ಕೆ ಸಾಧ್ಯ. ಆದ್ದರಿಂದಾಗಿ ತಾಯಿ ತಂದೆಗೆ ಕಾಲು ಮುಟ್ಟಿ ನಮಸ್ಕರಿಸ್ತಾ ಈ ಗುರುವಿನ ಆಶೀರ್ವಾದ, ಸಮಸ್ತ ವಿಧವಾದ ಚಿಂತನೆಗೆ ಯೋಗ್ಯವಾದ ಮನಸ್ಥಿತಿ ಏನಿದೆ, ಮನಸ್ಸು ಯೋಚನೆಯನ್ನು ಮಾಡುತ್ತೆ, ಬುದ್ಧಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಲ್ವಾ, ಈ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಜ್ಞಾನಪೂರ್ವಕವಾಗಿ ಪಿತೃವರ್ಗದ ಆಶೀರ್ವಾದದ ಮೂಲಕವಾಗಿ, ಆರೋಗ್ಯಯುತವಾದ ದೇಹದ ಮೂಲಕವಾಗಿ, ಆರೋಗ್ಯಯುತವಾದ ಮನಸ್ಸಿನ ಮೂಲಕವಾಗಿ ಬರುವುದೇ ರವಿಚಂದ್ರ ಯೋಗ. ಆದ್ದರಿಂದಾಗಿ ಆ ಗುರು ರವಿಚಂದ್ರ ಯೋಗ, ಬುಧ ಬುದ್ಧಿಶಕ್ತಿ ಕಾರಕನಾಗಿ ಎಲ್ಲವೂ ಒಂದೆಡೆ ಸೇರಿರುವ ಗುರುವಿನ ಉಚ್ಚ ಸ್ಥಾನದಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು, ಆರೋಗ್ಯಕ್ಕೆ ಪ್ರಾಧಾನ್ಯತೆಯನ್ನು ನೀಡಿರುವಂತಹ ಮಹಾಯೋಗ ಇದು. ಆದ್ದರಿಂದಾಗಿ ಇಂತಹ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲದಕ್ಕೂ ಕೂಡ ನಿಮ್ಮ ಜ್ಞಾನವೇ ಅತಿ ಮುಖ್ಯ ಕಾರಣವಾಗಿ ರವಿ ಪಿತೃಕಾರಕನ ಒಂದು ಅನುಗ್ರಹದಿಂದ, ಪಿತೃವರ್ಗದ ಆಶೀರ್ವಾದ ಬಲದಿಂದ ನಿಮ್ಮ ಹುಟ್ಟಿದ ಯಾವ ಕುಲ ಇದೆ ಆ ಕುಲದ ಪುಣ್ಯಾಂಶವನ್ನು ಪಡೆಯುವ ಮಹಾಯೋಗ ಇದು. ಕುಲದಿಂದ ಪಾಪಾಂಶಗಳು ಕೂಡ ಖಂಡಿತವಾಗಿ ಬರ್ತದೆ, ಅದನ್ನು ದೂರ ಮಾಡಿಕೊಳ್ಳುವ ಯೋಗ ಈ ಒಂದು ಆಷಾಢ ಮಾಸ. ಹಾಗಾಗಿ ಪಿತೃದೋಷಾದಿಗಳಿಂದ, ನಾಗದೋಷಾದಿಗಳಿಂದ ವಿಮುಕ್ತವಾಗಲಿಕ್ಕೆ ಯೋಗ್ಯವಾದಂತಹ ಒಂದು ಮಾಸ ಇದ್ದರೆ ಅದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸ. ಆದರೆ ನಮಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಆದರೆ ಒಳ್ಳೆಯ ಆಹಾರವಿದ್ದರೂ ಕೂಡ ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೈದ್ಯರ ಸಮೀಪ ಹೋದರೆ ಪಥ್ಯವನ್ನು ಹೇಳ್ತಾರೆ, ಇದನ್ನು ತಿನ್ನಬೇಡಿ ಅಂತ. ಆಸೆ ಉಂಟು ಮನಸ್ಸಿನಲ್ಲಿ, ದೇಹಕ್ಕೆ ಬೇಕಾಗಿಲ್ಲ. ಹಾಗಾಗಿ ದೇಹವು ಅದನ್ನು ತೆಗೆದುಕೊಳ್ಳುವ ಅರ್ಹತೆಯನ್ನು ಹೊಂದಿದ್ದಾಗ ಮಾತ್ರ ಅದು ನಮಗೆ ಯೋಗ್ಯವಾಗಿ ಆ ಯೋಗವು ಲಭ್ಯವಾಗ್ತದೆ, ಜಿಲೇಬಿ ತಿನ್ನುವ ಯೋಗ. ಅದೇ ರೀತಿಯಾಗಿ ನಮ್ಮ ಜೀವನದ ಮಹಾಯೋಗಗಳು ಎಷ್ಟೇ ಇದ್ದರೂ ಕೂಡ ನಾವೇ ಅನರ್ಹರಾಗಿದ್ದರೆ ಅದನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ತೇವೆ. ಅದಕ್ಕೆ ಬೇಕಾಗಿದೆ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆ. ಈ ಸ್ಥೂಲ ಶರೀರದ ಜೊತೆಗೆ ನಮಗೆ ಮನೋಬುದ್ಧಿ, ಅಹಂಕಾರ, ಚಿತ್ತ ಎನ್ನುವ ಚತುರ್ವಿಧ ಅಂತಃಕರಣಗಳೇನಿವೆ ಅದರ ಪ್ರಾಬಲ್ಯತೆ ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ಮೊದಲನೆಯದಾಗಿ ಋಷಿಮುನ್ಯುಕ್ತವಾದಂತಹ ಪರಂಪರೆಯಲ್ಲಿ ಋಷಿಜನ್ಯರಾದಂತಹ ನೀವೆಲ್ಲ ಕೂಡ ಬೆಳೆದು ಬರ್ತಾ ಇರುವಂತಹ ದಾರಿಯಲ್ಲಿ ಹಳೆಯದನ್ನು ಮರೆಯದೆ ಆ ಋಷಿಮುನ್ಯುಕ್ತವಾದಂತಹ ವಾಕ್ಯಗಳನ್ನು ಸಂಪೂರ್ಣವಾಗಿ ಪರಿಗ್ರಹಿಸಿ ಅದರ ಮೂಲಕವಾಗಿ ನೀವು ಅದನ್ನು ಆಚರಿಸ್ತಾ ಬಂದರೆ
ಖಂಡಿತವಾಗಿಯೂ ನಿಮ್ಮ ಆ ಸೂಕ್ಷ್ಮ ಶರೀರದ ಪ್ರಾಬಲ್ಯತೆ, ಅದೇ ಮನೋಬಲ ಮತ್ತು ದೈವ ಬಲಗಳು ಸೇರಿಕೊಳ್ಳುತ್ತವೆ. ಅದಕ್ಕೆ ಹೇಗೆ ಮಾಡಬೇಕು ಎನ್ನುವ ಚಿಂತನೆ ನಿಮಗಾಗಿದ್ದಲ್ಲಿ, ಆ ಸೂಕ್ಷ್ಮ ಶರೀರಕ್ಕೆ ಹೇಗೆ ನಮ್ಮ ಸ್ಥೂಲ ಶರೀರಕ್ಕೆ ವಿಟಮಿನ್ ಇತ್ಯಾದಿಗಳು ಬೇಕೋ, ದೈವಬಲ ಇತ್ಯಾದಿಗಳು ಬೇಕೋ, ದೈವಬಲವು ಇಲ್ಲದೇ ಇದ್ದರೆ ಈ ದೇಹವೂ ಕೂಡ ಬಲಹೀನವಾಗ್ತದೆಯೋ, ಆ ದೈವ ಬಲವೇ ಒಳಗಡೆ ಇದು. ಹಾಗಾಗಿ ಮನಸ್ಸು ಚೆನ್ನಾಗಿದ್ದರೆ ಮಾತ್ರ ಆರೋಗ್ಯ ಅತ್ಯುತ್ತಮವಾಗಿ ಇರಬಲ್ಲದು. ಮನಸ್ಸಿನ ಉತ್ತಮತೆಗಾಗಿ ಸಂತೋಷವೇ ಮುಖ್ಯ. ಸಂತೋಷದಿಂದಿರುವುದು ಒಂದೇ ಇದಕ್ಕೆ ಉತ್ತಮ ಮಾರ್ಗ. ಅದಕ್ಕಾಗಿ ವಿಘ್ನಗಳೆಲ್ಲ ಯಾವುದೆಲ್ಲ ಬರ್ತದೆ, ಸಂತೋಷವನ್ನು ಕೆಡಿಸುವಂತಹ ಸಮಸ್ತ ವಿಷಯಗಳೇ ವಿಘ್ನಗಳೇ ಕೇತು ದೋಷಗಳು. ಆದ್ದರಿಂದ ಕೇತು ಬಾಧಿತವಾದಂತಹ ಕರ್ಕಾಟಕ ರಾಶಿ ಇಂತಹ ಮಹಾಯೋಗವಿದ್ದರೂ ತನಗೇನೂ ಯೋಗವಿಲ್ಲ, ತನಗೆ ಕಷ್ಟದಲ್ಲೇ ನನ್ನ ಬದುಕು ಎನ್ನುವ ಚಿಂತನೆಯತ್ತ ವಾಲುತ್ತದೆ. ಆದ್ದರಿಂದಾಗಿ ಯಾವುದೇ ರೀತಿಯಾದಂತಹ ಬರುವ ಯೋಚನೆಗಳು ನಿಮ್ಮ ಬಗ್ಗೆ ಧನಾತ್ಮಕವಾದ ಚಿಂತನೆ ಆಗಿ ಬಂದರೆ, 100ಕ್ಕೆ 100ರಷ್ಟು ಧನಾತ್ಮಕ ಚಿಂತನೆ ತುಂಬಿಕೊಳ್ಳುವ ಮಹಾಯೋಗ ಮನಸ್ಸಿನಲ್ಲಿ ಉಂಟಾಗುವಂತಹ ಮಹಾಪ್ರಳಯ ಇದು. ಆದ್ದರಿಂದಾಗಿ ಆ ಜಲಕಾರಕನಾದಂತಹ ಚಂದ್ರನು ಮನಃಕಾರಕನಾಗಿ, ಮಾತೃಕಾರಕನಾಗಿ, ಅದರ ಅಧಿಪತಿಯಾಗಿರುವಂತಹ ನಿಮಗೆ ಅತಿ ಸುಲಭದಲ್ಲಿ ಎಲ್ಲವನ್ನು ಸಾಧಿಸುವ, ಅನೇಕ ಜನ್ಮದ ಸಾಧನಾ ಯೋಗವನ್ನು ಸೃಷ್ಟಿಸಿಕೊಳ್ಳುವ, ಅನೇಕ ಜನ್ಮದ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಮಹಾಯೋಗ ಬಂದಿದ್ದೇ ಈ ಒಂದು ಗುರು ಉಚ್ಚ ರಾಶಿಯಲ್ಲಿ ಇದ್ದು, ಇಲ್ಲಿಯೇ ರವಿಯ ಮೂಲಕ ಅಮಾವಾಸ್ಯೆ ಘಟಿಸ್ತಾ ಬುಧ ಗ್ರಹವು ಕೂಡ ಇಲ್ಲೇ ಬುದ್ಧಿಕಾರಕನಾಗಿ ಸೇರಿಕೊಂಡಿದ್ದು. ಇಂತಹ ಮಹಾಯೋಗವನ್ನು ಪಡೆಯುವಲ್ಲಿ ನೀವು ವಿಫಲರಾಗಬಾರದೆಂಬುದೇ ನನ್ನ ಪ್ರಾರ್ಥನೆ. ಅದೇ ರೀತಿಯಾಗಿ ನಾಗಶಕ್ತಿ ವಿನಾಯಕನಲ್ಲಿ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಚಿಂತಿಸ್ತಾ ಈ ಅಮಾವಾಸ್ಯೆ ಮತ್ತು ಈ ಒಂದು ಹುಣ್ಣಿಮೆಯನ್ನು ಮಾಡುವ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನದಲ್ಲಿ ಸಂಕಲ್ಪಿಸ್ತೇವೆ. ಅದಕ್ಕಾಗಿ ನಿಮ್ಮ ದೃಢ ನಿಶ್ಚಯದೊಂದಿಗೆ ನೀವು ಮಾನಸ ಪೂಜೆಯನ್ನು ನಿರಂತರವಾಗಿ ನೀವೇ ಮಾಡ್ತಾ ಬರುವಂಥದ್ದು. ಇದು ನಿಮಗೆ ಅತ್ಯಂತ ಹೆಚ್ಚಿನ ಬಲವನ್ನು, ಅದರಲ್ಲೂ ಕರ್ಕಾಟಕ ರಾಶಿಯವರಿಗೆ ಮಾನಸ ಪೂಜೆ ಅವರಿಗೆ ಬಲ ಕೊಟ್ಟಷ್ಟು, ಪೂಜಾ ಫಲ ಕೊಟ್ಟಷ್ಟು ಇನ್ನೊಂದು ರಾಶಿಯವರಿಗೆ ಲಭ್ಯವಾಗುವುದು ತುಂಬ ಕಷ್ಟ. ಅಂದರೆ 100ಕ್ಕೆ 100 ಬಲ ಇರುವಂಥದ್ದು. ರಾಶಿಯ ಅಧಿಪತಿಯೂ ಚಂದ್ರನೇ, ಅದೇ ಚಂದ್ರನೇ ಮಾತೃಕಾರಕ ಮನಃಕಾರಕನಾಗಿ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ವಿರಾಜಮಾನವಾಗಿರುವಂಥದ್ದು. ಉದಾಹರಣೆ, ಸಿಂಹ ರಾಶಿಯವರು, ಕನ್ಯಾ ರಾಶಿಯವರಾದರೆ ಚಂದ್ರ ಅಲ್ಲಿರ್ತಾನೆ, ಆದರೆ ಅಧಿಪತಿ ಬೇರೆಯವರಾಗಿರ್ತಾರೆ. ಆದರೆ ಇಲ್ಲಿ ಹಾಗಲ್ಲ. ಮನಃಕಾರಕ ಚಂದ್ರನೇ ಅಧಿಪತ್ಯವನ್ನು ಹೊಂದಿದ್ದು ನಿಮ್ಮ ಮನಸ್ಸಿನ ಅತ್ಯಂತ ಪ್ರಬಲ ಮನಸ್ಥಿತಿಯವರಾಗಲಿಕ್ಕೆ ಯೋಗ್ಯವಾದ ರಾಶಿ. ಅತ್ಯಂತ ನಿಷ್ಕಲ್ಮಶ ಹೃದಯ ಉಳ್ಳಂತಹ ಹೃದಯ ಭಾಗದ ಅಧಿಪತಿ ಚಂದ್ರ. ಅಂತಹ ನಿಷ್ಕಲ್ಮಶ ಮತ್ತು ನಿರ್ವಿಕಾರವಾದಂತಹ ಅತ್ಯಂತ ಶುದ್ಧ ಮನಸ್ಥಿತಿಯನ್ನು ಮಾನಸ ಸರೋವರದಂತೆ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಸಮಸ್ತ ಒಳಿತನ್ನು ಗ್ರಹಿಸುವ ಮಹಾಶಕ್ತಿ ಇರುವುದು ಕರ್ಕಾಟಕ ರಾಶಿಯವರಿಗೆ. ಆದ್ದರಿಂದಾಗಿ ಇಂತಹ ಕರ್ಕಾಟಕ ರಾಶಿ ಸಂಜಾತರು ಯಾಕೆ ಕಷ್ಟವನ್ನು ಅನುಭವಿಸಬೇಕು? ಆ ಮನಸ್ಸಿಗೆ ಮುಚ್ಚುವ ಮಾಯೆಯ ಛಾಯೆ ಯಾವುದು? ಆ ಛಾಯೆ ಕೇತು ಛಾಯೆಯ ಮಾಯೆ ಆಗಿದೆ. ಆದ್ದರಿಂದಾಗಿ ಕೇತುವಿನ ಛಾಯೆ ಈಗ ನಿಮಗೆ ಆವರಿಸಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಆದ್ದರಿಂದಾಗಿ ನಿಮ್ಮ ಉಳಿದ ಗ್ರಹಸ್ಥಿತಿಗಳು ಅವುಗಳನ್ನು ಅವಲಂಬಿಸಿ ನಿಮ್ಮ ಯಾವುದೇ ರಾಹುವಿನ ಪ್ರಭಾವ ಕೂಡ ನಿಮ್ಮ ಅನೇಕ ಕ್ಷೇತ್ರಗಳ ಮೇಲೆ ಬೀಳ್ತದೆ. ಆದ್ದರಿಂದ ರಾಹು ಮತ್ತು ಕೇತುಗಳು ವಿಮುಖವಾಗಿ ಚಲನೆಯನ್ನು ಹೊಂದುವುದರಿಂದಲೇ ಸಮಸ್ತ ವಿಧವಾದ ಸಂಕಷ್ಟಗಳು ಅನೇಕ ವಿಧವಾಗಿ ಕೆಲವು ರಾಹು ಮತ್ತು ಕೇತು ಬಾಧಿತವಾಗಿ ನಿಮ್ಮ ಜೀವನದಲ್ಲಿ ಗೋಚರವಾಗ್ತವೆ. ಇದಕ್ಕೆ ಪರಿಹಾರ ಮಾರ್ಗವಾಗಿ ತಾಯಿ ತಂದೆಗೆ ನಿತ್ಯ ಕಾಲ್ಮುಟ್ಟಿ ನಮಸ್ಕರಿಸಿ ಗುರು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಗುರುವೇ ತಂದೆಯ ತಂದೆಯೇ ಗುರುವಾಗಿದ್ದು ನಿಮ್ಮ ಶಿಕ್ಷಕ ವರ್ಗಗಳಿಗೆ ಎಲ್ಲರಿಗೂ ಕೂಡ ಗೌರವ ಪೂರ್ಣಿಮೆ ಎಂದು ಶುಭಾಶಯವನ್ನು ಹೇಳುವುದರ ಜೊತೆಗೆ ಅವರಿಗೆ ನಿಮ್ಮ ಒಂದು ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿ ದಾನವನ್ನು, ಅಹಂಕಾರವೆಂಬುವಂತಹ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳುವ ನಿಸ್ವಾರ್ಥ ಭಾವವನ್ನು ತೆಗೆದುಕೊಳ್ಳುವುದಕ್ಕಾಗಿ, ಸ್ವಾರ್ಥ ರಾಹಿತ್ಯತೆಯನ್ನು ಪಡೆಯುವುದಕ್ಕಾಗಿ ತಾಯಿ ತಂದೆಯನ್ನು ನಮಸ್ಕರಿಸಿ ಪೂಜಿಸಿ ತಾಯಿ ತಂದೆಗೆ ವಸ್ತ್ರದಾನವನ್ನು ಪ್ರತೀಕವಾಗಿ ನೀಡಿ. ಹಾಗಾಗಿ ಆ ಪ್ರತ್ಯೇಕವಾಗಿ ವಸ್ತ್ರವನ್ನು ನೀಡುವ ಮೂಲಕ ತಾಯಿ ತಂದೆಗೆ ನಮಸ್ಕರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರೆ ಅತ್ಯಂತ ಶ್ರೇಷ್ಠ. ಅಂತಹ ತಾಯಿ ತಂದೆ ಉಳ್ಳಂತಹ ನಿಮಗೆಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ಗುರುಪೂರ್ಣಿಮೆಯ ಶುಭಾಶಯಗಳು. ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಗುರುವಿನ ಒಂದು ಅತ್ಯಂತ ಮಹತ್ವದ ಸ್ಥಾನ ಇದ್ದರೂ ಕೇತುವಿನಿಂದ ಗ್ರಸ್ತವಾಗುವಂತಹ ಗುರುವು ಕೂಡ ಅಲ್ಲಿ ಕಾಣದೆ ಹೋಗುವುದರಿಂದಲೇ ನಿಮ್ಮ ದೈವ ಬಲ ಉಡುಗಿ ಹೋಗುತ್ತೆ. ಆದ್ದರಿಂದ ದೈವ ಬಲವು ಸಂಪೂರ್ಣವಾಗಿ ನಿಮಗೆ ಗೋಚರವಾಗಲಿಕ್ಕೆ ನಿಮ್ಮ ನಿರಂತರ ಪ್ರಯತ್ನದ ಜೊತೆಗೆ ಆ ಒಂದು ಉತ್ತಮವಾದ ಫಲ ಸಿಗಲಿಕ್ಕೆ, ದೋಷ ನಿವಾರಣೆಗಾಗಿ ಹಣದ ಹಿಂದೆ ಹೋಗ್ತಾ ನಿರಂತರ ಪರಿಶ್ರಮ ಪಟ್ಟರೂ ಕೂಡ ಯಾವುದೇ ರೀತಿಯಾದ ಉತ್ತಮ ಫಲವು ಗಳಿಸದ ಆ ದೈವ ಬಲವಿಲ್ಲದ ಜೀವನದಕ್ಕಿಂತ ದಿನಕ್ಕೆ 1 ಗಂಟೆ ಅಥವಾ ಅರ್ಧ ಗಂಟೆಯಷ್ಟು ಆ ಉತ್ತಮವಾದ ಸ್ಥೂಲ ಶರೀರವನ್ನು ಬಿಟ್ಟು ಆ ಆಂತರಿಕವಾದಂತಹ
ಯಾವ ಸೂಕ್ಷ್ಮ ಶರೀರದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾರಾಧನೆಯನ್ನು ಭಕ್ತಿ ಶ್ರದ್ಧಾಯುಕ್ತವಾಗಿ ಮಾಡುವ ಮೂಲಕವಾಗಿ ಆ ಒಂದು ಸೂಕ್ಷ್ಮ ಶರೀರಕ್ಕೆ ಬಲವನ್ನು ಕೊಡುವ ಮೂಲಕವಾಗಿ ನಿಮ್ಮ ಯೋಗವನ್ನು ಸೃಷ್ಟಿಸಿಕೊಳ್ಳಿ. ನಿಮ್ಮ ಮಹಾಯೋಗ ಸೃಷ್ಟಿಯಾಗುವಂಥದ್ದೇ ಆ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ. ನಿಮಗಿರುವ ಯೋಗ ಅತ್ಯಂತ ಪ್ರಬಲವಾಗ್ತಾ ದೈವ ಬಲ ನಿಮ್ಮ ಜೊತೆಗೆ ಬರುವಂತಹ ವ್ಯವಸ್ಥೆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಈ ಒಂದು ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಸಮಸ್ತ ವಿಧವಾದ ಕೇತು ದೋಷ ನಿವಾರಣೆಯಾಗಲಿ, ಕೇತು ಬಾಧೆ ನಿವಾರಣೆಯಾಗಲಿ ಎಂಬುದಾಗಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ನಾವು ಮಾಡುವ ಯಾವ ನಾಗಶಕ್ತಿ ವಿನಾಯಕನ ಪೂಜಾರಾಧನೆ ಹವನ ಮೂಲಮಂತ್ರ ಹವನ ಇದೆ, ಅದಕ್ಕೂ ಕೂಡ ನಿಮಗೆ ಸಂಕಲ್ಪ ಮಾಡಿಸಿಕೊಳ್ಳಬೇಕು ಅಂತಂದರೆ ಅವಕಾಶ ಕಲ್ಪಿಸಲಾಗಿದೆ. ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಕಳಿಸಬಹುದು. ಆ ಮೂಲಕ ಆ ಪ್ರಸಾದಕ್ಕೆ ಪಾತ್ರರಾಗಬಹುದು. ಇನ್ನು ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ದ್ವಿತೀಯದಲ್ಲಿ ಕೇತು ಮತ್ತು ಶುಕ್ರರ ಒಂದು ಯುತಿ ಎನ್ನುವಂಥದ್ದು ಹಣಕಾಸಿಗೆ ಅನೇಕ ವಿಧವಾದ ದೋಷಗಳನ್ನು ಉಂಟು ಮಾಡಿದರೂ ಕೂಡ ಗಣಪತಿಯ ಆರಾಧನೆ ನಿಮ್ಮ ಹಣಕಾಸಿನ ದೌರ್ಬಲ್ಯತೆಯನ್ನು ದೂರ ಮಾಡಬಲ್ಲದು. ನಿಮಗೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಅಷ್ಟರ ಮಟ್ಟಿಗೆ ಆ ಧ್ಯಾನಾದಿಗಳನ್ನ ಮಾನಸ ಪೂಜೆಯನ್ನು ಮಾಡ್ತಾ ಬಂದಾಗ ಭಗವಂತ ನಿಮಗೆ ಎಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದೇ ರೀತಿಯಾಗಿ ದ್ವಿತೀಯಾಧಿಪತಿಯು ರವಿಯು ರಾಶಿಯಲ್ಲಿದ್ದು ಈ ರಾಶಿಯಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇದ್ದು ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ವಿಶೇಷವಾದಂತಹ ಆ ಅನುಷ್ಠಾನ ನಿಮ್ಮದಾಗಲಿ ಅಂತ ಹೇಳುವುದರ ಜೊತೆಗೆ ಈ ಶುಕ್ರನು ನೀಚತ್ವವನ್ನು ಹೊಂದುತ್ತಾ ಇದ್ದಾನೆ. ಅವನು ಏಕಾದಶಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ನೀಚತ್ವವನ್ನು ಹೊಂದುತ್ತಾ ಇರುವುದು ಈ ಆಷಾಢ ಮಾಸ. ಇದರಲ್ಲಿ ಶುಕ್ರವಾರದಂದು ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆಷಾಢ ಶುಕ್ರವಾರ ಅತ್ಯಂತ ಶ್ರೇಷ್ಠ. ಯಾಕೆಂದರೆ ನೀಚ ಶುಕ್ರನ ದೋಷ ನಿವಾರಣೆಗಾಗಿ ಮನಸ್ಸಿನಲ್ಲಿ ಬರುವ ಲಾಭಾಂಶದ ಚಿಂತನೆ ತಪ್ಪಾಗಬಹುದು. ಅದಕ್ಕಾಗಿ ಶುಕ್ರವಾರದ ಲಕ್ಷ್ಮೀನಾರಾಯಣನ ಆರಾಧನೆ ಕೂಡ ಮಾಡಿ ಅದರ ಫಲವನ್ನು ಅನುಭವಿಸುವುದಕ್ಕೆ ರಾಹು ಬಾಧಿ ಕೇತು ಬಾಧಿತವಾದ ಶುಕ್ರ ಈ ಕಡೆ ರಾಹು ಬಾಧಿತನಾಗುವ ಶುಕ್ರನಿಂದಾಗಿ ಆ ದೋಷ ನಿವಾರಣೆಗಾಗಿ ಆ ನಾಗಶಕ್ತಿ ವಿನಾಯಕನ ಆರಾಧನೆಯ ಮಾನಸ ಪೂಜೆಯನ್ನು ಮಾಡಿಯೇ ನಿಮ್ಮ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಚತುರ್ಥಾಧಿಪತಿಯಾದ ಶುಕ್ರನು ತೃತೀಯದಲ್ಲಿ ನೀಚ ಆಗಿರೋದ್ರಿಂದ ಅಕ್ಕ ತಂಗಿ ಇದ್ದವರಿಗೆ ಅಣ್ಣ ತಮ್ಮ ಮಧ್ಯದಲ್ಲಿ ಒಂದಿಷ್ಟು ಅಸಾಮರಸ್ಯತೆ ಉಂಟಾಗುವ ಲಕ್ಷಣಗಳು, ಹಣಕಾಸಿನ ವಿಚಾರ ಇತ್ಯಾದಿ ಸ್ತ್ರೀ ವಿಚಾರಗಳಿಂದ ಉಂಟಾಗುವ ಲಕ್ಷಣಗಳಿರುವುದರಿಂದ ಅದರ ಬಗ್ಗೆ ಎಚ್ಚರ ವಹಿಸಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿ ಕುಜ ವ್ಯಯದಲ್ಲಿ ಬರುವುದರಿಂದ ನಿಮ್ಮ ಉತ್ತಮವಾದ ಜ್ಞಾನ, ಶೀಘ್ರಗತಿಯ ಚಿಂತನೆ ಎರಡೂ ಕೂಡ ವ್ಯರ್ಥವಾಗಿ ಹೋಗುವ ಲಕ್ಷಣಗಳಿರುವುದರಿಂದಲೇ ನೀವು ಆ ಒಂದು ದುರ್ಗಾದೇವಿಯ ಆರಾಧನೆ ಮಾಡಬೇಕಾದ ಅಗತ್ಯ ಕಂಡುಬರುತ್ತೆ. ಅದರಲ್ಲಿ ವಿಶೇಷವಾಗಿ ಬುಧನು ರಾಶಿಯಲ್ಲಿ ವಿರಾಜಮಾನನಾಗಿದ್ದರಿಂದ ಆಂಜನೇಯನ ಆರಾಧನೆ ಇನ್ನೂ ಅತ್ಯುತ್ತಮವಾದ ಫಲವನ್ನು ಅದರ ಜೊತೆಗೆ ನೀಡಬಲ್ಲದು. ಇನ್ನು ಷಷ್ಠದ ಅಧಿಪತಿಯಾದ ಗುರುವು ರಾಶಿಯಲ್ಲಿಯೇ ಬರುವುದರಿಂದ ಅನೇಕ ರೋಗ ವಿಮುಕ್ತತೆ ಮತ್ತು ಶತ್ರುಬಾಧಾ ನಿವಾರಣೆಗಳಾಗುವ ಲಕ್ಷಣಗಳು ಅಮಾವಾಸ್ಯೆ ಕೂಡ ಅಲ್ಲೇ ಉಂಟಾಗುವುದರಿಂದಾಗಿ ದೃಷ್ಟಿದೋಷಾದಿ ನಿವಾರಣೆಗಳು ಆಗುವಂಥ ಎಲ್ಲ ಲಕ್ಷಣಗಳು ಕಾಲಗಳು ಆ ಕಾಲಘಟ್ಟ ಸನ್ನಿಹಿತವಾಗಿದೆ. ಅದಕ್ಕಾಗಿ ಕೂಡ ಅಮಾವಾಸ್ಯೆಯಂದು ವಿಶೇಷ ಸಂಕಲ್ಪ ಇಲ್ಲಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರ ಹವನದಂದು ಮಾಡುತ್ತೇವೆ. ಅದಕ್ಕೂ ಕೂಡ ತಾವುಗಳು ಭಾಗಿಯಾಗುವುದಕ್ಕೆ ನಿಮಗೆ ಇಷ್ಟವಾದ ಹಣವನ್ನು ಕಳಿಸುವ ಮೂಲಕವಾಗಿ ಅದರ ಪ್ರಸಾದ ಭಾಜನರಾಗಬಹುದು. ಇನ್ನು ಕರ್ಕಾಟಕ ರಾಶಿಗೆ ಸಪ್ತಮದಲ್ಲಿ ಇರತಕ್ಕಂತಹ ಆ ಪೌರ್ಣಿಮೆಯು ಅತ್ಯಂತ ವಿಶಿಷ್ಟವಾದ ದಿನ ಎಂದು ಈಗಾಗಲೇ ಹೇಳಲ್ಪಟ್ಟಿದೆ. ಗುರು ಪೂರ್ಣಿಮೆ ಎಂತಹ ಅದ್ಭುತವಾದ ದಿನವನ್ನಾಗಿ ವ್ಯಾಸ ಪೂರ್ಣಿಮೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಭೌಗೋಳಿಕ ವಿಜ್ಞಾನದ ಜೊತೆಗೆ ಜೀವನ ವಿಜ್ಞಾನವು ಕೂಡ ನಿರಂತರವಾಗಿ ಸೂರ್ಯ ಉದಯದಿಂದ ಜೀವೋತ್ಪತ್ತಿಯಾಗುವ ರೀತಿಯಲ್ಲಿ ಸೂರ್ಯ ಅಸ್ತದ ನಂತರದಲ್ಲಿ ನಿದ್ದೆ ಹೋಗುವ ಎಲ್ಲ ನಮ್ಮಂಥ ಪ್ರಾಣಿಗಳೆಲ್ಲವೂ ಕೂಡ ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿ ವಿರಾಜಮಾನನಾಗಿದ್ದೇವೆ. ಆದ್ದರಿಂದಾಗಿ ಪ್ರಕೃತಿ ಸಹಜವಾಗಿರ್ತಕ್ಕಂತಹ ಉಚ್ಚಸ್ಥಾನದ ಗುರುವಿನ ದೃಷ್ಟಿ ಪೌರ್ಣಿಮೆಯೆಂದು ಉತ್ತರಾಷಾಢ ನಕ್ಷತ್ರದಲ್ಲಿ ಉತ್ತರದಲ್ಲಿ ಸ್ಥಾಪನೆಯಾಗುವ ಗುರುವಿನ ಒಂದು ವ್ಯವಸ್ಥೆಯಂತೆ ಆ ಉತ್ತರೋತ್ತರ ಅಭಿವೃದ್ಧಿಗೆ ಇರ್ತಕ್ಕಂತಹ ಮಹಾಯೋಗ ಗುರು ಪೂರ್ಣಿಮೆ. ಹಾಗಾಗಿ ಗುರು ಜನರಲ್ಲಿ, ಗುರು ಹಿರಿಯರಲ್ಲಿ ವಿನಮ್ರತೆ ನಿಮ್ಮದಾಗಲಿ. ವಿದ್ಯಾ ವಿನಯ ಸಂಪನ್ನರಾಗಿ, ವಿದ್ಯಾ ದದಾತಿ ವಿನಯಂ ವಿನಯ ಶೋಭತೆ ವಿದ್ಯಾ. ಆದ್ದರಿಂದ ವಿನಯವು ನಿಮ್ಮದಾಗಿ ಪೌರ್ಣಿಮೆಯ ಸಂಕಲ್ಪ ಶಾಂತ ರೀತಿಯಿಂದ ದೃಢ ಸಂಕಲ್ಪದಿಂದ ಭಕ್ತಿ ಶ್ರದ್ಧಾಯುಕ್ತರಾಗಿ ಮಾಡ್ತಾ ಬನ್ನಿ. ಆ ಮೂಲಕವಾಗಿ ಆಷಾಢ ಮಾಸದ ಸಂಪೂರ್ಣ ಆರಾಧನೆ ಅನುಷ್ಠಾನದ ಫಲವನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗೆಯೇ
ಆ ಒಂದು ನಿತ್ಯದ ಜೀವನದಲ್ಲಿ, ಒತ್ತಡದ ಜೀವನದಲ್ಲಿ ಶಾಂತವಾಗುವ ರೀತಿಗಾಗಿ, ಆ ಒತ್ತಡದ ಜೀವನ ಸಂಪೂರ್ಣ ಫಲದಾಯಕವಾಗುವುದಕ್ಕಾಗಿ, ನಿಮ್ಮ ಪರಿಶ್ರಮ ಸಂಪೂರ್ಣ ಫಲ ಕೊಡುವುದಕ್ಕಾಗಿ ಅರ್ಧ ಗಂಟೆ ಆ ಒಂದು ಗಣಪತಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಗಾಗಿ ಇಡಿ. ಆ ಮೂಲಕವಾಗಿ ಅನುಷ್ಠಾನವನ್ನು ಮಾಡ್ತಾ ನಿಮ್ಮ ದಿನನಿತ್ಯದ ದೈನಂದಿನ ಜೀವನದಲ್ಲಿ ಅತಿ ಪ್ರಮುಖವಾದ ಭಾಗವೇ ಅದಾಗತ್ತೆ. ನಿಮ್ಮ ಯಶಸ್ಸಿಗೆ ಅದೇ ಮುಖ್ಯ ಕಾರಣವಾಗತ್ತೆ ಮತ್ತು ನಿಮ್ಮ ಅನುಷ್ಠಾನವೇ ನಿಮ್ಮ ಯಶಸ್ಸಿನ ಮೂಲ ಕಾರಣವಾಗತ್ತೆ. ನಿಮ್ಮ ಎಲ್ಲ ಪರಿಶ್ರಮಕ್ಕೆ ಉತ್ತರ ಇರುವುದೇ ನಿಮ್ಮ ಅನುಷ್ಠಾನದಿಂದ. ಅದನ್ನು ಮಾಡ್ತಾ ಬನ್ನಿ. ಆಗ ಆಂತರಿಕವಾದಂತಹ ಬೆಳವಣಿಗೆ ಆದಾಗ ಬಾಹ್ಯವಾದ ಯೋಗಗಳು ಕೂಡ ಸೃಷ್ಟಿಯಾಗ್ತವೆ. ಅಂಥ ಮಹಾಯೋಗ ನಿಮ್ಮದಾಗಲಿ. ಅಷ್ಟಮದಲ್ಲಿರುವ ರಾಹುವಿನ ದೋಷದ ನಿವಾರಣೆಗಾಗಿ ಕೂಡ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡ್ತಾ ಜಾತಕಾದಿ ಪರಿಶೀಲನೆಯನ್ನು ಮಾಡಿಕೊಂಡು, ಕಂಟಕಾದಿಗಳಿದ್ದರೆ ಅಂದರೆ ಕಷ್ಟಗಳು ಎದುರಾಗ್ತಾ ಇದೆ ಎನ್ನುವ ಸೂಚನೆಗಳು ಇದ್ದರೆ ಆ ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಜಾತಕದ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಭಾಗ್ಯದಲ್ಲಿರುವಂತಹ ಶನೈಶ್ವರನು ಅತ್ಯುತ್ತಮವಾಗಿದ್ದು ಭಾಗ್ಯಾಧಿಪತಿಯು ರಾಶಿಯಲ್ಲಿಯೇ ಗೋಚರವಾಗುವುದರಿಂದ ಕುಲದೇವತಾ ಆರಾಧನೆಯ ಫಲ ಅನಾಯಾಸವಾಗಿ ಬರುವ ಯೋಗ ಈ ಕರ್ಕಾಟಕ ರಾಶಿಯವರಿಗೆ. ಅದೇ ರೀತಿಯಾಗಿ ಈ ಒಂದು ದಶಮದಲ್ಲಿ ನೋಡಿ, ದಶಮದ ಅಧಿಪತಿ ಕುಜನು ವ್ಯಯಕ್ಕೆ ಬರ್ತಾ ಇರುವಂಥದ್ದು. ಉದ್ಯೋಗದಲ್ಲಿ ಅನೇಕ ಬದಲಾವಣೆಗಳಾಗುವ ಯೋಗ, ಭೂ ಮತ್ತು ಬಂಗಾರಾದಿಗಳನ್ನು ಕಳೆದುಕೊಳ್ಳುವ ಯೋಗ ಇತ್ಯಾದಿಗಳು ಬರುವುದರಿಂದ ದುರ್ಗಿಯ ಆರಾಧನೆ ಅತಿ ಮುಖ್ಯವಾಗಿದೆ. ಅಂತಹ ಕಾಗದ ಪತ್ರಾದಿ ದೋಷಗಳು, ಕೋರ್ಟ್ ವ್ಯವಹಾರಗಳು ಅಥವಾ ಪೊಲೀಸ್ ಕೇಸ್ ಇತ್ಯಾದಿಗಳಿದ್ದಲ್ಲಿ ದಯವಿಟ್ಟು ದುರ್ಗಿಯ ಆರಾಧನೆ ಮಾಡಿ. ಹಾಗೆಯೇ ಇಲ್ಲಿ ವಿಶೇಷವಾಗಿ ಈ ಒಂದು ರಾಶಿಯವರಿಗೆ ಅದ್ಭುತವಾದಂಥ ಯೋಗ ಅನೇಕ ಜನ್ಮಗಳಲ್ಲಿ ಲಭ್ಯವಾದಂಥ ಯೋಗ ಆಗಿದೆ. ಅದು 15/7/26 ಆಗಿದೆ. ಯಾವ ಆಷಾಢ ಮಾಸ ಪ್ರಾರಂಭದ ದಿನ, ಅದು ಬುಧವಾರವಾಗಿದ್ದು ಅವತ್ತು ವಿಶೇಷವಾಗಿ ಪುಷ್ಯ ನಕ್ಷತ್ರ 2ನೇ ಪಾದದಲ್ಲಿ ಈ ಗುರು ಮತ್ತು ಚಂದ್ರರ ಒಂದು ನೇರ ರೇಖೆಯಲ್ಲಿ ಬರುವಂತಹ ಸ್ಥಿತಿಗತಿಗಳು ನಿಮ್ಮ ಮನಸ್ಸಿಗೆ ಸಂಪೂರ್ಣವಾಗಿ ದೈವ ಬಲವನ್ನು, ನಿಮ್ಮ ಪೂರ್ವಜನ್ಮದ ಜ್ಞಾನವನ್ನು ಪಡೆದುಕೊಳ್ಳುವ, ಅನೇಕ ಸಿದ್ಧಿಯನ್ನು ಪಡೆಯುವ ಮಹಾಯೋಗ ಆವತ್ತು. ಆದ್ದರಿಂದಾಗಿ ಆ ಮಹಾಯೋಗ ತಪ್ಪದಂತೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡ್ತಾ ಅನಂತರದಲ್ಲಿ ಆ ದಿನ ಖಂಡಿತವಾಗಿಯೂ ದಯವಿಟ್ಟು ಆ ಅನುಷ್ಠಾನವನ್ನು ನಿರಂತರವಾಗಿ ಅವತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿ. ಆ ಗುರುಪುಷ್ಯ ಯೋಗ ಅತ್ಯಂತ ಮಹಾಯೋಗ. ಗುರುವಾರದಂದು ಪುಷ್ಯ ನಕ್ಷತ್ರ ಬರುವ ಗುರುಪುಷ್ಯ ಯೋಗವಾದರೆ ಇದು ಗುರು ಮತ್ತು ಪುಷ್ಯ ಚಂದ್ರ ಎರಡೂ ಕೂಡ ಪುಷ್ಯ ನಕ್ಷತ್ರದ 2ನೇ ಚರಣದಲ್ಲಿಯೇ ವಿರಾಜಮಾನರಾಗಿರುವುದು. ಅದೆಷ್ಟೋ ವರ್ಷಗಳ ನಂತರ ಲಭ್ಯವಾಗುವ ಮಹಾಯೋಗ, ನಿಮ್ಮ ಅನೇಕ ಜನ್ಮದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಲಭ್ಯವಾಗುವ ಯೋಗ. ಅಂತಹ ಒಂದು ಯೋಗವನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ತಪ್ಪದೇನೆ ಅವತ್ತು 15 ಆಷಾಢ ಮಾಸದ ಪ್ರಾರಂಭದ ಪಾಡ್ಯದ ದಿನ, ಅನಧ್ಯಯನದ ದಿನ, ಜಪತಪಾದಗಳಿಗೆ ಶ್ರೇಷ್ಠವಾದ ದಿನ, ಅಂತಹ ಒಂದು ಅಮಾವಾಸ್ಯೆಯ ಒಂದು ಸನ್ನಿಹಿತವಾಗಿ ಅಲ್ಲಿ ಹುಣ್ಣಿಮೆಯ ಕಡೆಗೆ, ಪೂರ್ಣಚಂದ್ರನ ಕಡೆಗೆ ಮರಳುವ ಆ ಒಂದು ಚಂದ್ರನ ವ್ಯವಸ್ಥೆ. ಹಾಗಾಗಿ ಷೋಡಶ ಕಲೆಯ 1ನೆಯ ಕಲೆಯಲ್ಲಿರ್ತಕ್ಕಂತಹ ಆ ಒಂದು ಚಂದ್ರ ಅವಸ್ಥೆಯಲ್ಲಿ ನೀವು ದಯವಿಟ್ಟು ಆ ಒಂದು ಅನುಷ್ಠಾನವನ್ನು ನಿರಂತರವಾಗಿ ಅವತ್ತು ಅತ್ಯಂತ ಪ್ರಖರವಾಗಿ ಮಾಡ್ತಾ ಬಂದರೆ ಅತ್ಯಂತ ಉತ್ತಮವಾದಂತಹ ಭಾಗ್ಯ ಯೋಗ ನಿಮಗೆ ಲಭ್ಯವಾಗತ್ತೆ. ಅಲೌಕಿಕ ಮತ್ತು ಲೌಕಿಕ ಯೋಗಗಳು ಲಭ್ಯವಾಗ್ತವೆ. ಇಹ ಪರಗಳ ಚಿಂತನೆಯನ್ನು ಎಲ್ಲ ಶಾಸ್ತ್ರಗಳು ಮಾಡಿದ್ವು. ಅದೇ ರೀತಿಯಾಗಿ ಶಾಸ್ತ್ರ ಆಧಾರ, ಶಾಸ್ತ್ರ ಚಿಂತನೆ, ಶಾಸ್ತ್ರಗಳ ಅಧ್ಯಯನದ ಫಲ ಆ ಎಲ್ಲವೂ ಕೂಡ ಲಭ್ಯವಾಗತಕ್ಕಂಥದ್ದೇ ಇಂತಹ ಅನುಷ್ಠಾನಗಳ ಬಲದಿಂದ ಮಾತ್ರ. ಹಾಗಾಗಿ ಅಂತಹ ಉತ್ತಮ ಬಲ ನಿಮಗೆ ಸಿಗುವಂತಾಗಲಿ. ಇನ್ನು ಏಕಾದಶಾಧಿಪತಿಯಾದ ಶುಕ್ರ ನೀಚತ್ವವನ್ನು ಹೊಂದಿದ್ದರಿಂದಾಗಿ ಏಕಾದಶದ ಒಂದು ಲಾಭಾಂಶದಲ್ಲಿ ಹಿನ್ನಡೆಯಾಗುವ ಲಕ್ಷಣಕ್ಕಾಗಿಯೇ ಲಕ್ಷ್ಮೀನಾರಾಯಣರ ಆರಾಧನೆ. ಅದಕ್ಕಾಗಿ ನೀವು ದಯವಿಟ್ಟು ಈ ರೀತಿಯಾಗಿ ವಿಮುಖ ಚಲನೆಯ ಕೇತುವಿನ ಛಾಯೆಯ ಮಾಯೆಯಿಂದ ಹೊರಬರಲಿಕ್ಕಾಗಿ ನೀವು ಖಂಡಿತವಾಗಿಯೂ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಥಾ ಸಮಯದಲ್ಲಿ, ಒಂದೇ ಸಮಯದಲ್ಲಿ ಯಥಾ ಶ್ರದ್ಧಾ ಭಕ್ತಿಯುಕ್ತರಾಗಿ ನಿಮ್ಮ ಒಂದು ಪ್ರಮಾಣ, ಯಾವ ಪ್ರಮಾಣದ ಭಕ್ತಿ ದೇವರ ಮೇಲೆ ನಂಬಿಕೆ ಇದೆಯೋ ಅದರ ಪ್ರಮಾಣದಲ್ಲಿ ಮಾಡ್ತಾ ಅದರ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ.
ಮುಖ್ಯವಾಗಿ ಹುಣ್ಣಿಮೆಯಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದೋ ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.